ಕೆಎಸ್ ಈಶ್ವರಪ್ಪರನ್ನ ಪಕ್ಷಕ್ಕೆ ವಾಪಸ್ ಕರೆತರುವುದಕ್ಕೆ ಒತ್ತಡ ಇದೆ ಅಂತ ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಬಿಟ್ಟು ಎಲ್ಲಿಗೆ ಹೋಗ್ಲಿ, ನನ್ನ ಜೀವ ಬಿಜೆಪಿಯಲ್ಲಿದೆ. ಕೆಲವರು ನನ್ನ ಪಕ್ಷ ಸೇರ್ಪಡೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕುಳಿತು ಚರ್ಚೆ ಮಾಡೋಣ ಅಂತ ಹಿರಿಯರು ಹೇಳಿದ್ದಾರೆ. ವಾಪಸ್ ಪಕ್ಷವನ್ನ ಸೇರುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪ. ನನಗೆ ಅದ್ಯಾವುದು ಡೀಟೇಲ್ ಏನೂ ಗೊತ್ತಿಲ್ಲ. ನಿನ್ನೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕುರುಬರು ಕಾರ್ಯಕರ್ತರದ್ದೇ ಒಂದು ಸಭೆ ಮಾಡಿದ್ದಾರೆ ಏನಂತ ಅಂಶ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ನಿಮ್ಮ ಟಿ ವಿಗಳಲ್ಲಿ ನೋಡಿದೆ ನಾನು, ಅಲ್ಲಿ ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ BJP ಕರ್ಸ್ಕೊಳ್ಳಿ ಅಂತ. ಪ್ರೀತಿಯಿಂದ ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೇನು ಡೀಟೇಲ್ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲೋಗಲಿ ನಾನು, ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡೋಣ, ನಾನು ಕೆಲವ್ರ ಹತ್ರ ಮಾತಾಡಬೇಕು, ಹಿರಿಯರ ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಆ ಹಿರಿಯರುಗಳು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನೋಡೋಣ, ಕೂತು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಬರುತ್ತೆ. ನಾನು BJP ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಹೋಗಲ್ಲ. ಬೇರೆ ಪಾರ್ಟಿಯಿಂದ ಬಂದಿತ್ತು. ಈಗಿನ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿರೋರನ್ನೇ ಕರೆದರು, ನಿಮಗೆ ಸ್ಥಾನಮಾನ ಕೊಡ್ತೀವಿ, ನಿಮ್ಮ ಮಗನಿಗೂ ಸ್ಥಾನಮಾನ ಕೊಡ್ತೀವಿ, ಬನ್ನಿ ಅಂತ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಹೇಳಿದರು. ಇನ್ನು ಈಶ್ವರಪ್ಪ ಬಿಜೆಪಿಗೆ ಮರಳಿ ಬರುವುದಕ್ಕೆ ಅಭ್ಯಂತರ ಇಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಗೆ ಬರೋದು ಬಿಡೋದು ಈಶ್ವರಪ್ಪ ಬಿಟ್ಟಿದ್ದು, ಅವ್ರನ್ನ ಕರ್ಕೊಳ್ಳೋದು ಬಿಡೋದು ವರಿಷ್ಠರ ನಿರ್ಧಾರ. ಈಶ್ವರಪ್ಪ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದವರು. BSY ಈಶ್ವರಪ್ಪ ವೈಯಕ್ತಿಕ ಮುನಿಸಿನಿಂದಾಗಿ ದೂರ ಆಗಿದ್ರು. ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಅಶೋಕ್ ಹೇಳಿದ್ದಾರೆ. ಇಲ್ಲ, ಈಶ್ವರಪ್ಪನವರು ನಮ್ಮ ಪಾರ್ಟಿಯಲ್ಲಿ ಹಿಂದೆ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು, ಒಳ್ಳೆ ಲೀಡರ್ ಆಗಿದ್ದರು. ಕಾರಣಾಂತರದಿಂದ ಅವರ ವೈಯಕ್ತಿಕವಾಗಿ ಅವ್ರಿಗೂ ಯಡಿಯೂರಪ್ಪನವ್ರಿಗೂ ಇರುವಂಥ ವೈಯಕ್ತಿಕವಾದಂಥ ವಿಚಾರವಾಗಿ ಅವರು ಪಾರ್ಟಿಯನ್ನು ಬಿಟ್ಟೋಗಿದ್ದಾರೆ. ಪಾರ್ಟಿಗೆ ಬರೋದು ಬಿಡೋದು ಈಶ್ವರಪ್ಪನವ್ರಿಗೆ ಸಂಬಂಧಪಟ್ಟಿದ್ದು, ತಗೊಳೋದು ಬಿಡೋದು ಪಾರ್ಟಿಯ ಹೈಕಮಾಂಡಿಗೆ ಬಿಟ್ಟಿದ್ದು. ಅದರಲ್ಲಿ ನಮ್ಮದೇನು ಅವರು ಬರೋದಕ್ಕೇನು ನಮ್ಮದೇನು ವಿರೋಧ ಏನಿಲ್ಲ. ಆದರೆ ತೀರ್ಮಾನ ಮಾಡುವಂಥದ್ದು